ಗೇಮ್ ಆಫ್ ಥ್ರೋನ್ಸ್ ಆ ಥರ ಸ್ವಲ್ಪ ಅಡಲ್ಟ್ ಸೀನ್ ಇರುತ್ತಲ್ಲ, ಚಿಲ್ಡ್ರನ್ಸ್ಗೆ ರೆಕಮೆಂಡ್ ಇಲ್ಲ ಸರ್. ಯಾಕಂದ್ರೆ ಅದೇ ಅವ್ರು ಹೇಳ್ಬಿಟ್ಟಿದ್ದಾರೆ, ಇಟ್ಸ್ ಅ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ ಅಂತ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೌಕಾರ್ ಬೆಂಗಳೂರು ಸಿನಿಮಾಸಿಂದ ಮಾತಾಡ್ತಾ ಇದ್ದೀನಿ. ಬೆಂಗಳೂರಿನಲ್ಲಿ ಇರುವ ಮುಕುಂದ ಥಿಯೇಟರ್ಗೆ ಬಂದಿದ್ದೀವಿ. ನಮ್ಮ ರಾಖಿ ಬಾಯ್ ಅವರ ಟಾಕ್ಸಿಕ್ ಮೂವಿನ ರಿವ್ಯೂ ಮಾಡೋಕ್ಕೆ ಬಂದಿದ್ದೀವಿ. ಡ್ಯಾಡೀಸ್ ಹೋಮ್ ಒಂದು ಹಾಲಿವುಡ್ ಸ್ಟ್ಯಾಂಡರ್ಡ್ ನಲ್ಲಿ ಇರುತ್ತೆ. ಅದೇ ತರ ನನಗೆ ಫೀಲ್ ಹೇಗೆ ಆಯ್ತು ಅಂದ್ರೆ ಗೇಮ್ ಆಫ್ ಥ್ರೋನ್ಸ್ ತರ ಇತ್ತು. ಆ ಸ್ಟ್ಯಾಂಡರ್ಡ್ ನಲ್ಲಿ ನಮ್ಮ ಸ್ಯಾಂಡಲ್ವುಡ್ ಮೂವಿ ತೆಗ್ದಿರೋದು ತುಂಬಾ ಅದ್ಭುತ ಆಗಿದೆ. ಆ್ಯಂಡ್ ಎಸ್ಪೆಷಲಿ ಯಶ್ ಆಕ್ಟಿಂಗ್ ಬಂದು ತುಂಬಾ ಚೆನ್ನಾಗಿತ್ತು. ಅಪ್ ಟು ಡೇಟ್ ನಲ್ಲಿ ಯಶ್ ಈ ತರ ಆಕ್ಟಿಂಗ್ ಮಾಡಿಲ್ಲ. ತುಂಬಾ ಚೆನ್ನಾಗಿತ್ತು. ಸಸ್ಪೆನ್ಸ್ ಇದೆ, ಅದು ಹೇಳಕ್ಕಾಗಲ್ಲ, ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಮೂವಿ ಅಂತ ಎತ್ಕೊಂಡ್ರೆ ದೊಡ್ಡ ದೊಡ್ಡ ಕ್ಯಾಸ್ಟಿಂಗ್ ಮಾಡಿದ್ದಾರೆ. ನಯನತಾರ ಆಗಲಿ ಸರ್, ಈ ಮೂವಿನಲ್ಲಿ ಗೀತಾ ಡೈರೆಕ್ಟರ್ ಅವರು ಎಲ್ಲರಿಗೂ ಒಳ್ಳೆ ಚಾನ್ಸ್ ಕೊಟ್ಟಿದ್ದಾರೆ. ರುಕ್ಮಣಿ ಆಗಿರ್ಲಿ, ನಯನತಾರ ಇರಲಿ, ಯಶ್ ಇರಲಿ, ಎಲ್ಲರಿಗೂ ಈಕ್ವಲ್ ಚಾನ್ಸ್ ಕೊಟ್ಟಿದ್ದಾರೆ. ಈ ಮೂವಿನಲ್ಲಿ ನೀವು ನೋಡ್ಬೇಕಂದ್ರೆ ಪ್ರತಿ ಕ್ಯಾರೆಕ್ಟರು ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಇದೆ, ಕರೆಕ್ಟ್ ಆಗಿ ಮಾಡಿದ್ದಾರೆ. ಇಷ್ಟ ಅವರ್ ಮೂವಿ ನಮ್ಗೆ ಬೋರೇ ಆಗಿಲ್ಲ. ತುಂಬಾ ಜನ ಇದು ಮೂವಿ ಅಂತ ಇದ್ದಾರೆ. ಅದಕ್ಕೆ ಏನಕ್ಕಂದ್ರೆ ನೀವು ನೋಡಿರ್ತೀರಾ ಗೇಮ್ ಆಫ್ ಥ್ರೋನ್ಸ್ ಆ ತರ ಸ್ವಲ್ಪ ಅಡಲ್ಟ್ ಸೀನ್ ಇರುತ್ತೆ, ಬಟ್ ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ. ಇಲ್ಲ ಚಿಲ್ಡ್ರನ್ಸ್ಗೆ ರೆಕಮೆಂಡ್ ಇಲ್ಲ ಸರ್. ಯಾಕಂದ್ರೆ ಅದೇ ಅವ್ರು ಹೇಳ್ಬಿಟ್ಟಿದ್ದಾರೆ, ಇಟ್ಸ್ ಅ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ ಅಂತ. ಬಿಲೋ 18 ಬರಬಾರ್ದು, ಬಟ್ ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ. ಸರ್, KGF ನೀವು ಕಂಪೇರ್ ಮಾಡೋಕ್ಕಾಗಲ್ಲ. ಟಾಕ್ಸಿಕ್ ಬಂದ್ಬಿಟ್ಟು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ನಲ್ಲಿ ಇದೆ. KGF ಬಂದ್ಬಿಟ್ಟು ಅವರು ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ತೆಗ್ದಿದ್ದಾರೆ. ಇದರಲ್ಲಿ ನೀವು 4 years ಏನು ಅವ್ರು ವರ್ಕ್ ಮಾಡಿದ್ರು ಅದು ಔಟ್ಪುಟ್ ಇದೆ. ಖರ್ಚು ಮಾಡಿದ್ದಾರೆ, ಏನ್ 500 crores ಅಂತ ಪ್ಲಸ್ ಖರ್ಚು ಮಾಡಿದ್ದಾರೆ. ಅದು ಫಿಲಿಂ ನಲ್ಲಿ ತೋರಿಸ್ತಾ ಇದೆ. ಯಶ್ಗೆ ಇದು ಒಂದು ಮೈಲ್ ಸ್ಟೋನ್ ಮೂವಿ ಆಗಿರುತ್ತೆ. ಕನ್ನಡ ಇಂಡಸ್ಟ್ರಿನಲ್ಲೂ ಇದು ಒಂದು ಮೈಲ್ ಸ್ಟೋನ್ ಮೂವಿ ಆಗಿರುತ್ತೆ. ಕಲೆಕ್ಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಸರ್ ಈ ಫಿಲ್ಮ್ಗೆ? 1000+ crores ಬರುತ್ತೆ ಸರ್. 1000+ crores ಬಂದೇ ಬರುತ್ತೆ. ಯಾಕಂದ್ರೆ ಜನರು ಹೊರಗಡೆ ಬರುವಾಗ ಒಳಗಡೆ ಹೋಗೋ ಎಕ್ಸೈಟ್ಮೆಂಟ್ ಬರುವಾಗ ಇಲ್ಲ. ಸರ್, ಏನಕ್ಕಂದ್ರೆ ನೋಡಿ ಸರ್, ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಈ ತರ ಮೂವಿ ತೆಗ್ದಿಲ್ಲ. ಇದು ಹೊಸಾಗೆ ತೆಗ್ದಿದ್ದಾರೆ. ಸ್ವಲ್ಪ ಹೋಗ್ತಾ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸ್ವಲ್ಪ ಮೂವಿ ದೊಡ್ಡದಿದೆ, ಡ್ಯೂರೇಷನ್ ಇತ್ತು, ಅದಕ್ಕೆ ಎಕ್ಸಾಕ್ಟ್ ಆಗಿಲ್ಲ. ನೀವು ಬಂದ್ಬಿಟ್ಟು ಈ ಮಲ್ಟಿಪ್ಲೆಕ್ಸ್ ನಲ್ಲಿ ಹೋಗೋ ಆಡಿಯನ್ಸ್ ನೋಡಿದ್ರೆ ತುಂಬಾ ಎಂಜಾಯ್ ಮಾಡ್ತಾರೆ. ಫಾದರ್ ಅಂಡ್ ಸನ್ ಡಿಯೋ ಬಂದಿದೆ, ಯಾಕಂದ್ರೆ ತುಂಬಾ ಚೆನ್ನಾಗಿ ಬಂದಿದ್ದಾರೆ ಸರ್. ತುಂಬಾ ಚೆನ್ನಾಗಿ ಬಂದಿದೆ. ಅದು ಸಸ್ಪೆನ್ಸ್ ಇದೆ, ತುಂಬಾ ಚೆನ್ನಾಗಿ ಬಂದಿದೆ. ಆಕ್ಟಿಂಗ್ ವೈಸ್ ಸನ್ ಕ್ಯಾರೆಕ್ಟರ್ ಮಾಡಿರೋದು ಯಶದು ತುಂಬಾ ಚೆನ್ನಾಗಿದೆ. ಅದ್ನಲ್ಲಿ ಕ್ಯಾರೆಕ್ಟರ್ ಯಾರು ನಯನತಾರ ಮಾಡಿರೋದು, ರುಕ್ಮಣಿ ಮಾಡಿರೋದು, ಆಮೇಲೆ ಯಶ್ ಮಾಡಿರೋದು, ಇವ್ರು 3 ಜನ ಔಟ್ಸ್ಟ್ಯಾಂಡಿಂಗ್ ಇದೆ ಸರ್. ಅದು ಗೀತಾ ಡೈರೆಕ್ಟರ್ ತೆಗ್ದಿರೋದು. ಈ ತರ ನಾನು ಇಂಡಿಯನ್ ಇಂಡಸ್ಟ್ರಿನಲ್ಲಿ ಈ ತರ ಮೂವಿ ನೋಡಿಲ್ಲ ಈ ಸ್ಟ್ಯಾಂಡರ್ಡ್ ನಲ್ಲಿ. ಇವಾಗ ಕನ್ನಡ ಇಂಡಸ್ಟ್ರಿ ಅಂತ ತಗೊಂಡ್ರೆ ಯಶ್ ಅವರು ಮತ್ತೆ ನಮ್ಮ ರಿಷಬ್ ಶೆಟ್ಟಿ ಅವರು ಮಾತ್ರ 1000 crore ಅಚೀವ್ ಮಾಡಿದ್ದು. ಬೇರೆ ಅವರು ಯಾಕೆ ಮಾಡಿಲ್ಲ? ಏನ್ ರೀಸನ್ ಸರ್? ಯಾರೋ ಇಷ್ಟು ಇದು ರಿಸ್ಕ್ ತಗೊಳ್ಳಲ್ಲ ಸರ್. ಈ ಮೂವಿ ಬಂದ್ಬಿಟ್ಟು ಎಷ್ಟು ರಿಸ್ಕ್ ತಗೊಂಡ್ ಮಾಡಿರೋದು, ಅವ್ರಿಗೆ 100% ಔಟ್ಪುಟ್ ಬಂದಿದೆ. ಯಾಕಂದ್ರೆ ಈ ಮೂವಿ ಯಶ್ ಬಿಟ್ರೆ ಬೇರೆ ಯಾರೋ ಮಾಡಕ್ ಆಗಲ್ಲ. ಯಾಕಂದ್ರೆ ಯಶ್ ಅವ್ರಿಗೆ ಅಷ್ಟು ಮಾರ್ಕೆಟ್ ಇದೆ, ಇಂಟರ್ನ್ಯಾಷನಲ್ ಮಾರ್ಕೆಟ್ ಕನ್ನಡನಲ್ಲಿ ಇರೋದು ಯಶ್ ಒಬ್ಬರಿಗೆ. ಓಪನ್ ಆಗಿ ಹೇಳ್ಬೇಕಂದ್ರೆ ಎಲ್ಲರಿಗೂ ಏನ್ ಹೇಳಕ್ಕೆ ಆಸೆ ಪಡ್ತಾ ಇದ್ದೀರಾ ಸರ್? ಇದು ಬಂದು ಗ್ರೋನ್ ಅಪ್ ಈ ಮೂವಿ ಏನಂದ್ರೆ, ನಾವು ಯಾವ ಥರ ಮಕ್ಕಳನ್ನ ಬಲಿತೀವಿ, ಲವ್ ಮಾಡುವಾಗ ಕೂಡ ಯಾವ ಥರ ಇರಬೇಕು, ಅದಕ್ಕೆ ಟಾಕ್ಸಿಕ್ ಅಂತ ಹೇಳಿದ್ದಾರೆ. ಟಾಕ್ಸಿಕ್ ರಿಲೇಶನ್ಶಿಪ್ ಅಂದರೆ ಆ ಥರ ಇರುತ್ತೆ. ಅದೇ ಮೇನ್. ಈಗಿನ ಕಾಲದಲ್ಲಿ ತಮಿಳ್ ನೋಡಿದ್ರೇನು, ಕನ್ನಡ ನೋಡಿದ್ರೇನು ತುಂಬ ಒಂದು ಕಂಟಿನ್ಯೂಸ್ ಆಗಿ 3-4 ಫಿಲ್ಮ್ಗೆ ಎ ಸರ್ಟಿಫಿಕೇಟ್ ಅಂತ ಕೊಡ್ತಾ ಇದ್ದಾರೆ. ಅದು ಹೆಂಗೆ ಅಫೆಕ್ಟ್ ಮಾಡ್ತಾ ಇದೆ ಮೂವಿಗೆ? ಸರ್, ಆ್ಯಕ್ಚುಲಿ ನಾನು ನೋಡ್ಬೇಕಂದ್ರೆ ಇದು UA ಕೊಡ್ಬೋದಿತ್ತು ವಿತ್ ಪೇರೆಂಟ್ಸ್ ಜೊತೆ ಸ್ವಲ್ಪ ಬಟ್ ಚಿಕ್ಕ ಮಕ್ಕಳಿಲ್ಲ, ಬಟ್ UA ಕೊಡ್ಬೋದಿತ್ತು. ಬಟ್ ಆದರೆ ನನ್ನ ಕೇಳಿದ್ರೆ ಒಳ್ಳೆ ಮೂವಿನೇ ತೆಗ್ದಿರೋದು. ಬಟ್ ಕೊಡೋದು ಬಂದು ನನಗೆ ಅಂತೂ ಇಷ್ಟ ಆಗಿಲ್ಲ. ಇವಾಗ ನೋಡಿ ಗೇಮ್ ಆಫ್ ಥ್ರೋನ್ಸ್ ಎಲ್ಲ ಕೂಡ ನಿಮ್ಗೆ ಹಾಟ್‌ಸ್ಟಾರ್ನಲ್ಲಿ ಬರುತ್ತೆ, ಅದರಲ್ಲಿ ಕೂಡ ಮಕ್ಕಳು ನೋಡ್ತಾರೆ. ಬಟ್ ಥಿಯೇಟರ್ನಲ್ಲಿ ಕೊಡೋದು ಸ್ವಲ್ಪ ಬೇಜಾರಾಯಿತು, ಸ್ಯಾಡ್ ವಿಷಯ. ಬಟ್ UA ಕೊಡ್ಬೋದಿತ್ತು ಈ ಮೂವಿಗೆ, ಚೆನ್ನಾಗಿತ್ತು. ಒನ್ ಟೈಮ್ ರಿವ್ಯೂ ಅಂದ್ರೆ ಏನ್ ಹೇಳ್ತೀರಾ ಮಕ್ಕಳಿಗೆ? ಒನ್ ಶಾರ್ಟ್ ವರ್ಡ್ ಸರ್, ಬ್ಲಾಕ್ ಬಸ್ಟರ್ ಮೂವಿ ಸರ್. ಬ್ಲಾಕ್ ಬಸ್ಟರ್ 100% ಬರುತ್ತೆ. ಸ್ಯಾಂಡಲ್ವುಡ್ನಲ್ಲಿ ಈ ತರ ಮೂವಿ ಮಾಡ್ಬೇಕಂದ್ರೆ ತಿರ್ಗಾ ಯಶ್ ಒಬ್ಬರಿಗೆ ಮಾಡೋಕ್ಕಾಗತ್ತೆ, ಬೇರೆ ಯಾರಿಗೂ ಆಗಲ್ಲ.